ಗುಬ್ಬಿ ಅತಿ ಶೀಘ್ರದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತದೆ. ಈಗಾಗಲೇ ಮೀಸಲಾತಿ ಪ್ರಕಟವಾಗುತ್ತಿದೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕೋಡಿ ನಾಗಿನಹಳ್ಳಿ ಅದಲಗೆರೆಯಲ್ಲಿ ಹಮ್ಮಿಕೊಂಡಿದ್ದ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಷದಲ್ಲಿ ಮಾದರಿಯಾಗಿದ್ದಾರೆ. ಸಿಎಂ ಆಗಿದ್ದಾಗ ಉತ್ತಮ ಆಡಳಿತವನ್ನ ಜನಸಾಮಾನ್ಯರಿಗೆ ನೀಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಸಿದ್ದರಾಮಣ್ಣ ಅವರು ಇರ್ತಾರೆ. ಮುಂಬರುವ ಚುನಾವಣೆಗಳು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ. ತಾಲೂಕಿನಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಶೀಘ್ರದಲ್ಲಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ಡಾಕ್ಟರ್ಗಳಿಲ್ಲ ಅಲ್ಲಿಗೆ ವೈದ್ಯರನ್ನ ನೇಮಕ ಮಾಡುತ್ತೇವೆ. ಎಂಎನ್ ಕೋಟೆ ಆಸ್ಪತ್ರೆಗೆ ವೈದ್ಯಾಧಿಕಾರಿಗಳು ತಕ್ಷಣ ನೇಮಕ ಮಾಡಲಾಗುತ್ತದೆ. ಎಂಎನ್ ಕೋಟೆ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಯಾಗಿದೆ. ಅಲ್ಲಿಗೆ ಬೇಕಾದ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನುಕೂಲವನ್ನ ಮಾಡಲಾಗುತ್ತದೆ. ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಇರೋದ್ರಿಂದ 9 ಕಡೆ ವಿದ್ಯುತ್ ಉಪಕೇಂದ್ರಗಳನ್ನ ತೆರೆದು ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವನ್ನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಏನು ನಾವು ಇಲ್ಲಿ ಕಾಂಗ್ರೆಸ್ನವ್ರದ್ದು ಇಲ್ಲ, ಯಾರ್ದು ಇಲ್ಲ. ಯಾರು ನೊಂದ ಮಕ್ಕಳ ಪರವಾಗಿ ಎಲ್ಲ ಪೋಷಕರು ಮತ್ತು ಸಾರ್ವಜನಿಕರು ಹೋರಾಟ ಮಾಡಿರ್ತಕ್ಕಂಥದ್ದು. ಈಗ ಕಾಕ್ರೋಚ್ ಅಂತಂದ್ರು, ಅವ್ರು ಯಾರೋ ಕಾಕ್ರೋಚ್ಗಳು ಮಾತಾಡೋದಕ್ಕೆಲ್ಲ ಉತ್ತರ ಕೊಡೋಣ ಅಂತ ಅಂತಿದ್ದಂಗೆ ಅವ್ರು ಅದನ್ನೇ ಇಶ್ಯೂ ಮಾಡ್ಕೊಂಡು ದೊಡ್ಡ ದೇಶದಾದ್ಯಂತ ದೊಡ್ಡ ಆಂದೋಲನ ಮಾಡಿದರು. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ರೆ ಅವರೇ ಅಲ್ವಾ. ಕಾಕ್ರೋಚ್ಗಳು ಅಂತ ಅವ್ರು ಅಂದಿದ್ರೆ, ಜಿರ್ಲೆಗಳು ಅಂತ ಅವ್ರು ಅಂದಿದ್ರೆ ಅವ್ರು ಈ ಥರ ಇಷ್ಟೊಂದು ಮೇಲೆ ಬರ್ತಿರ್ಲೇ ಇಲ್ಲ. ಅವರೇ ಇವಾಗ ಕ್ರಿಯೇಟ್ ಮಾಡಿರೋದು, BJP ಸರ್ಕಾರನೇ ಮಾಡಿರ್ತಾರೆ. ಅವರ ಸಂತೃಪ್ತಿ ಜೀವನ ಮುಗಿಸಿಯವ್ರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ರಾಜಕಾರಣದಲ್ಲಿ ಸಿದ್ದರಾಮಣ್ಣ ಅವರು ಸಿಕ್ಕಿರ್ತಕ್ಕಂಥ ಅವಕಾಶಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲವೂ ಕೂಡ ಜನ ಮೆಚ್ಚೋ ಕೆಲಸ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರು ಎಲ್ರಿಗೂ ಮಾದರಿಯಾಗಿರ್ತಕ್ಕಂಥ ನಾಯಕತ್ವ ಅವ್ರು ಮುಂದುವರಿಬೇಕು ಅನ್ನೋದೇ ನಮ್ಮೆಲ್ಲರ. ಒಂದು ಕಡೆ ಅಹಿಂದ ಕಟ್ತವ್ರೆ ಅವರು, ಕಾಂಗ್ರೆಸ್ಗೆ ಅಹಿಂದನೇ ಒಂದು ಬ್ಯಾಕ್ ಗ್ರೌಂಡ್. ಅವರೇ ಹೋಗ್ಬಿಟ್ರೆ ಕತೆ ಏನೂ ಇಲ್ಲ. ಸಿದ್ದರಾಮಣ್ಣವ್ರು ಎಲ್ಲೂ ಹೋಗಲ್ಲ. ಸಿದ್ದರಾಮಣ್ಣವ್ರು ನಮ್ಮ ಪಕ್ಷದಲ್ಲೇ ಇರ್ತಾರೆ. ನಮ್ಮ ಪಕ್ಷದ ಮುಂದೂ ಕೂಡ ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ. ಸೊ KPSC ಹಗರಣ 800 ಕೋಟಿ ಹಗರಣ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ನೀಟ್ ಬಗ್ಗೆ ಮಾತಾಡೋರು ಕೇಂದ್ರ ಸರ್ಕಾರದ ರಾಜೀನಾಮೆ ತಗೊಳ್ತೀರಿ. ದೇಶ ಸರಿ ಮಾಡ್ತಕ್ಕಂಥದ್ದಕ್ಕೆ ಯಾರು ಹೋರಾಟ ಮಾಡಿದ್ರೆ ನಮ್ಮ ಪೂರ್ಣ ಸಹಕಾರ ಇದೆ. ಯಾಕೆಂದರೆ ಅದರಲ್ಲಿ ಈಗ ನೋಡಿ, ನೀಟಲ್ಲಿ ಪಾಪ 22-23 ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಮಕ್ಕಳು. ಅದನ್ನು ಸರಿಯಾದ ಅಲ್ಲೇ ಇವರು ಹೆಂಗಾಗಿದೆ ಅಂತಂದರೆ, ನೀಟು ಇಡೀ ಕೇಂದ್ರೀಕರಣಗೊಳಿಸ್ಬಿಟ್ಟು ರಾಷ್ಟ್ರೀಕರಣಗೊಳಿಸ್ಬಿಟ್ಟು ಹೆಂಗಾಯಿತು. ನಮ್ಮ ಹಿಂದೆಲ್ಲ ನಮ್ಮ ಕರ್ನಾಟಕದ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆಯವು, ಕರ್ನಾಟಕದ ಮಕ್ಕಳು ಹೆಚ್ಚು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋದವು. ಇದೆಲ್ಲ ರಾಷ್ಟ್ರೀಕರಣಗೊಳಿಸ್ಬಿಟ್ಟು ಇವರು ಉತ್ತರ ಇಂಡಿಯಾದಲ್ಲೆಲ್ಲ ಪತ್ರಿಕೆಗಳನ್ನೆಲ್ಲವೂ ಕೂಡ ಲೀಕ್ ಮಾಡಿಬಿಟ್ಟು ಆ ಕಡೆಯಿಂದ ಬರ್ಸ್ಬಿಟ್ಟು ನಮಗೆಲ್ಲ ಅನ್ಯಾಯ ಆಗ್ತಾಯಿತ್ತಲ್ವ. ಇದನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಅದು ತಪ್ಪತಕ್ಕಂಥದ್ದಕ್ಕೆ ಅವರು ಭಾರಿ ಕಷ್ಟ ಬಿದ್ದು ಧರ್ಮೇಂದ್ರ ಪ್ರಸಾದನ್ನು ರಾಜೀನಾಮೆ ತಗೊಂಡವ್ರು. ಅವ್ರು ಹೊಟ್ಟೆ ಉರ್ಕೊಂಡು ತಗೊಂಡವ್ರು. ಇದೆಲ್ಲ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಪಿತೂರಿ ಇದು. ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದೇ ಅವ್ರ ಇನ್ವಾಲ್ವ್ಮೆಂಟ್ ಆಗಿ ಮಾಡ್ತಕ್ಕಂಥದ್ದು ಅವೆಲ್ಲ. ಯಾಕೆಂದರೆ ಉತ್ತರ ಇಂಡಿಯಾದಲ್ಲಿ ಬರಲಿ ಆ ಕಡೆ ಇನ್ನೂ ಎಜುಕೇಷನಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಕಡಿಮೆ ನಮಗಿನ್ನ. ನಮ್ಮ ದಕ್ಷಿಣ ಇಂಡಿಯಾದಲ್ಲಿ ಮುಂದೆ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಪೋಸ್ಟನ್ನು ಅವರೇ ಬರ್ತಾರೆ ಅಂತ ಕೇಂದ್ರ ಸರ್ಕಾರನೇ ಇದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಸಂಚು. ಅಲ್ಲಿ ಯಾರೂ ಇಲ್ಲ, ಸಾರ್ವಜನಿಕ ಹೋರಾಟಗಾರರು ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಮಾಲಾ, ಸದಾಶಿವಯ್ಯ, ಮೊಹಮ್ಮದ್ ಯೂಸಿಫ್, ಮಂಜುನಾಥ್, ಓಂಕಾರ್, ಪರಮಣ್ಣ, ಭೈರಮ್ಮ, ಈಶ್ವರಯ್ಯ, ವಕೀಲರಾದ ಪಾಂಡುರಂಗಯ್ಯ, PTO ರವಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು.